ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಎಲ್ಲರ ಬಾಯಲ್ಲೂ ಕೇಳ್ಬರ್ತಿರೋ ಒಂದು ಹೆಸರು ಅಂದ್ರೆ ಅದು ಗಂಗೂಬಾಯಿ ಕಾಟಿಯಾವಾಡಿ. ಹೌದು, ಈ ಸ್ಟೋರಿ ಒಂದು ಮೂವಿ ಆದ್ಮೇಲೆನೆ ನಮಗೆಲ್ಲ ಗಂಗೂಬಾಯಿಯ ನಿಜ ಜೀವನದ ಬಗ್ಗೆ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಯಾರಿದು ಈ ಗಂಗೂಬಾಯಿ? ಅವ್ರ ಹೆಸರು ಮೇಲೆ ಒಂದು ಬಾಲಿವುಡ್ ಮೂವಿನೇ ಬರುತ್ತೆ ಅಂತ ಅಂದ್ರೆ ಅವರು ಅಂತಹ ಏನ್ ಕೆಲಸನ ಮಾಡಿದ್ರು? ಇದನ್ನೆಲ್ಲ ನಾನಿವತ್ತು ನಿಮಗೆ ನನ್ನ ಸತ್ಯ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಪ್ರೀತಿಯ ಒಂದು ಲೈಕ್ ನನಗೆ ಕೊಡಿ. ಗಂಗೂಬಾಯಿ ಹುಟ್ಟಿದ್ದು ಗುಜರಾತ್ನ ಕಾಟಿಯಾವಾರ್ ಅನ್ನೋ ಗ್ರಾಮದ ಒಂದು ಶ್ರೀಮಂತ ಕುಟುಂಬದಲ್ಲಿ. ಅವರು ಹುಟ್ಟಿದಾಗ ಅವ್ರ ಹೆಸರು ಗಂಗಾಬಾಯಿ ಹರ್ಜೀವನ್ ದಾಸ್. ಎಲ್ಲಾ ತಂದೆ ತಾಯಿ ತರನೇ ಗಂಗೂಬಾಯಿ ತಂದೆ ತಾಯಿನೂ ಮಗಳಿಗೆ ಸಾಕಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ರು. ಮಗಳು ಓದಿ ಒಂದು ದೊಡ್ಡ ಹುದ್ದೆಗೆ ಸೇರ್ಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಆದ್ರೆ ಗಂಗಾ ತಂದೆ ತಾಯಿ ಕನಸಿಗೆ ಆಪೋಸಿಟ್ ಆಗಿ ನಿಂತಿದ್ಲು. ಅವಳಿಗೆ ಬಾಲಿವುಡ್ ನಲ್ಲಿ ಒಂದು ದೊಡ್ಡ ಹೀರೋಯಿನ್ ಆಗಿ ಮೆರಿಬೇಕು ಅನ್ನೋ ಆಸೆ ಚಿಕ್ಕಂದ್ಲಿಂದಲೂ ಇತ್ತು. ಮುಂದೆ ಒಂದು ದಿನ ಗಂಗಾ ತುಂಬಾನೇ ಫೇಮಸ್ ಆದ್ರು. ಆದ್ರೆ ಅದು ಹೀರೋಯಿನ್ ಆಗಿ ಅಲ್ಲ, ಒಂದು ಪ್ರಾಸ್ಟಿಟ್ಯೂಟ್ ಆಗಿ. ಗಂಗಾಗೆ 16 ವರ್ಷ ಇರ್ಬೇಕಾದ್ರೇನೆ ಅವರು ಅವರ ತಂದೆ ಹತ್ರ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಂತಹ ರಮ್ನಿಕ್ ಲಾಲ್ನ ಇಷ್ಟಪಡ್ಲಿಕ್ಕೆ ಶುರು ಮಾಡಿದ್ರು. ಕೆಲ ರಿಪೋರ್ಟ್ಸ್ಗಳು ಹೇಳೋ ಪ್ರಕಾರ ರಮ್ನಿಕ್ ಲಾಲ್ ಒಂದು ಲೋವರ್ ಕ್ಯಾಸ್ಟ್ ಫ್ಯಾಮಿಲಿಯಿಂದ ಬಂದಂತೋರು. ಇದೇ ಕಾರಣಕ್ಕೆ ಗಂಗಾ ತಂದೆ ತಾಯಿ ಇವ್ರ ಪ್ರೀತಿನ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಗಂಗಾಗೆ ಗೊತ್ತಿತ್ತು. ಮನೆಯವರು ಅವ್ರ ಪ್ರೀತಿನ ಸಪೋರ್ಟ್ ಮಾಡ್ಲಿಲ್ಲ ಅಂತ ಗಂಗಾ ಅವ್ರ ಜೀವನದಲ್ಲೇ ಒಂದು ದೊಡ್ಡ ಹೆಜ್ಜೆನ ತಗೊಂಡ್ರು. ಅದೇನಂದ್ರೆ ಅವರು ರಮ್ನಿಕ್ ಲಾಲ್ ಜೊತೆ ಕಾಟಿಯಾವಾರ್ ಬಿಟ್ಟು ಮುಂಬೈಗೆ ಓಡ್ ಬಂದ್ರು. ಈ ಒಂದು ತಪ್ಪು ನಿರ್ಧಾರ ಅವರ ಜೀವನವನ್ನೇ ಮೇಲೆ ಕೆಳಗೆ ಮಾಡುತ್ತೆ ಅನ್ನೋದು ಆಗ ಗಂಗಾಗೆ ಗೊತ್ತಾಗ್ಲಿಲ್ಲ. ಬಾಂಬೆಗೆ ಓಡ್ ಬಂದ್ಮೇಲೆ ಗಂಗಾ ಮತ್ತೆ ರಮ್ನಿಕ್ ಮದ್ವೆ ಮಾಡ್ಕೊಂಡ್ರು. ಸ್ಟೋರೀಸ್ ಹೇಳೋ ಪ್ರಕಾರ ಅವರಿಬ್ರು ಸ್ವಲ್ಪ ದಿನಗಳ ಕಾಲ ಒಂದು ಸುಂದರವಾದ ಜೀವನವನ್ನು ಕೂಡ ನಡೆಸಿದ್ರು. ಆದ್ರೆ ಬರ್ತಾ ಬರ್ತಾ ರಮ್ನಿಕ್ನ ಬಿಹೇವಿಯರ್ ಸ್ವಲ್ಪವಾಗಿ ಚೇಂಜ್ ಆಗ್ಲಿಕ್ಕೆ ಶುರುವಾಯ್ತು. ಕೆಲ ತಿಂಗಳುಗಳು ಕಳೆದ ನಂತರ ರಮ್ನಿಕ್ ಒಂದು ದಿನ ಗಂಗಾ ಹತ್ರ ಹೇಳ್ತಾನೆ, ಅವರಿಬ್ರು ಇರ್ಲಿಕ್ಕೆ ಅವನು ಒಂದು ಮನೆಯನ್ನ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಅಲ್ಲಿವರೆಗೂ ನೀನು ಒಬ್ಳೇ ಇರೋದು ಬೇಡ. ನನ್ನ ಆಂಟಿ ಜೊತೆ ನಾನ್ ನಿನ್ನ ಕಳಿಸ್ಕೊಡ್ತೀನಿ. ನೀನು ಅಲ್ಲಿ ಹೋಗಿ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಇರು ಅಂತ ಹೇಳ್ತಾನೆ. ಅವನು ಹೇಳಿದ ತರನೇ ಅವನು ಗಂಗಾನ ಒಂದು ಟ್ಯಾಕ್ಸಿಯಲ್ಲಿ ಕೂರಿಸಿ ಕಳಿಸ್ಕೊಡ್ತಾನೆ. ಪಾಪ ಗಂಗಾ ಗಂಡ ಹೇಳಿದ್ದೆಲ್ಲ ನಿಜ ಅಂತ ಅಂದ್ಕೊಂಡು ಅವನ ಮಾತನ್ನ ನಂಬಿ ಆ ಟ್ಯಾಕ್ಸಿ ಹತ್ತಿ ಹೊರಡ್ತಾಳೆ. ಗಂಗಾ ಒಂದು ಜಾಗಕ್ಕೇನೋ ಬಂದು ತಲುಪಿದ್ಲು. ಆದ್ರೆ ಅದು ರಮ್ನಿಕ್ನ ಆಂಟಿ ಮನೆ ಅಲ್ಲ. ಅವಳು ಬಂದು ತಲುಪಿದ ಜಾಗ ಕಮಟಿಪುರ. ಇದು ಬಾಂಬೆಯ ಫೇಮಸ್ ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಏರಿಯಾ. ರಮ್ನಿಕ್ ಲಾಲ್ ಬರೀ 500 ರೂಪಾಯಿಗೆ ಗಂಗಾನ ಸೇಲ್ ಮಾಡಿದ್ದ. ಈ ತರ ಒಂದು ಘಟನೆ ಗಂಗಾ ಜೀವನದಲ್ಲಿ ನಡಿಬೇಕಾದ್ರೆ ಅವಳ ವಯಸ್ಸು ಬರೀ 16ರಿಂದ 17 ವರ್ಷ. ಗಂಡ ಮಾಡಿದ ನಂಬಿಕೆ ದ್ರೋಹಕ್ಕೆ ಗಂಗಾ ತುಂಬಾ ನೊಂದು ಹೋಗಿದ್ರು. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವರು ತಗೊಂಡ ಈ ತಪ್ಪು ನಿರ್ಧಾರವನ್ನ ನೆನೆಸ್ಕೊಂಡು ಗಂಗಾ ತುಂಬಾ ಸಲ ಒಂದು ಕತ್ತಲೆ ರೂಮಲ್ಲಿ ಕೂತ್ಕೊಂಡು ಅತ್ರು. ಎಷ್ಟೋ ಸಲ ಗಂಗಾ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಕೂಡ ಪಟ್ರು. ಆದ್ರೆ ಅದು ಅಷ್ಟು ಈಸಿ ಕೆಲಸ ಅಲ್ಲ. ಒಂದು ಸಲ ಈ ವ್ಯೂಹದೊಳಗಡೆ ಸಿಕ್ಕಾಕೊಂಡ್ರೆ ಹೊರಗೋಗೋದು ತುಂಬಾ ಕಷ್ಟ ಅಂತ ಗಂಗಾ ಅರ್ಥ ಮಾಡ್ಕೊಂಡ್ಲು. ಈ ಕಡೆ ಅವರಿಗೆ ತಂದೆ ತಾಯಿನ ಕೂಡ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಮನೆ ಬಿಟ್ಟು ಬರೋದು ಗಂಗಾ ತಗೊಂಡ ನಿರ್ಧಾರನೇ ಆಗಿತ್ತು. ಇಷ್ಟೆಲ್ಲ ಆದ್ರೂನು ಗಂಗಾ ಅವಳ ಆತ್ಮಸ್ಥೈರ್ಯ ಮತ್ತೆ ಧೈರ್ಯನ ಕಳ್ಕೊಳ್ಳಿಲ್ಲ. ಅವಳು ಆ ಕಮಟಿಪುರ ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಅಲ್ಲೇ ಒಂದು ದೊಡ್ಡ ಪ್ರಾಸ್ಟಿಟ್ಯೂಟ್ ಆಗ್ತೀನಿ ಅನ್ನೋ ನಿರ್ಧಾರವನ್ನ ತಗೊಂಡ್ರು. ನಿರ್ಧಾರ ತಗೊಂಡ್ತರಾನೆ ಒಂದು ದಿನ ಇಡೀ ಕಮಟಿಪುರದಲ್ಲೇ ಗಂಗಾ ಒನ್ ಆಫ್ ದಿ ಹೈಯೆಸ್ಟ್ ಪೇಯ್ಡ್ ಸೆಕ್ಸ್ ವರ್ಕರ್ ಆದ್ರು. ಆ ಟೈಮಲ್ಲಿ ಕಮಟಿಪುರಾನ ಕರೀಂ ಲಾಲ್ ಅನ್ನೋ ಒಂದು ಗ್ಯಾಂಗ್ ಲೀಡರ್ ರೂಲ್ ಮಾಡ್ತಾ ಇರ್ತಾನೆ. ಅವನ್ ಗ್ಯಾಂಗಲ್ಲೇ ಕೆಲಸ ಮಾಡ್ತಿದ್ದಂತಹ ಶೌಕತ್ ಖಾನ್ ಅನ್ನೋ ಒಬ್ಬ ಮನುಷ್ಯ ಗಂಗಾನ 1 ಸಲ ಅಲ್ಲದೆ 2 ಸಲ ರೇಪ್ ಮಾಡಿರ್ತಾನೆ. ಗಂಗಾ ಈ ರೇಪ್ಗೆ ಒಳಗಾಗ್ಬೇಕಾದ್ರೆ ಅವಳ ವಯಸ್ಸು ಬರೀ 20 ವರ್ಷ ಮಾತ್ರ. ಶೌಕತ್ ಖಾನ್ ಗಂಗಾನ ಎಷ್ಟು ಕ್ರೂರವಾಗಿ ರೇಪ್ ಮಾಡಿರ್ತಾನೆ ಅಂದ್ರೆ ಇದೇ ಕಾರಣಕ್ಕೆ ಅವಳು ಹಾಸ್ಪಿಟಲ್ ಕೂಡ ಸೇರಿರ್ತಾಳೆ. ಇದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ದಂತಹ ಗಂಗಾ ಶೌಕತ್ ಕರೀಂ ಲಾಲ್ನ ಗ್ಯಾಂಗಲ್ಲಿ ಕೆಲಸ ಮಾಡೋನು ಅನ್ನೋದನ್ನ ಪತ್ತೆ ಹಚ್ತಾಳೆ. ಇದು ಗೊತ್ತಾಗ್ತಾ ಇದ್ದ ಹಾಗೇನೆ ಗಂಗಾ ನೇರ ಕರೀಂ ಲಾಲ್ ಹತ್ರನೇ ಹೋಗಿ ನ್ಯಾಯವನ್ನ ಕೇಳ್ತಾಳೆ. ನಾನೊಬ್ಳು ಪ್ರಾಸ್ಟಿಟ್ಯೂಟ್ ಆಗಿರ್ಬೋದು, ಆದ್ರೆ ನಾನೊಂದು ಆಬ್ಜೆಕ್ಟ್ ಅಲ್ಲ. ನನ್ನ ಒಪ್ಪಿಗೆ ಇಲ್ದೇನೆ ನನ್ನ ಮೈ ಮುಟ್ಟೋ ಅಧಿಕಾರ ಯಾರಿಗೆ ಕೂಡ ಇಲ್ಲ. ಶೌಕತ್ ಖಾನ್ ಮಾಡಿದ ಕೆಲ್ಸಕ್ಕೆ ನಾನು ಹಾಸ್ಪಿಟಲ್ ಕೂಡ ಸೇರ್ಬೇಕಾಗಿ ಬಂತು.
ಈ ತರ ಗಂಗಾ ನಡೆದಿದ್ದೆಲ್ಲ ಕರೀಂಲಾಲ್ ಹತ್ರ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ್ಮೇಲೆ ಲಾಲಾ ಗಂಗಾಗೆ ಈ ತರ ಇನ್ನೊಂದ್ಸಲ ಯಾವಾಗ್ಲೂ ಆಗಲ್ಲ ಅನ್ನೋ ಒಂದು ಮಾತನ್ನ ಕೊಡ್ತಾನೆ. ಲಾಲಾನ ಧೈರ್ಯದ ಮಾತುಗಳನ್ನ ಕೇಳಿ ಗಂಗಾಗೆ ತುಂಬಾ ಖುಷಿಯಾಗುತ್ತೆ. ಆ ಕ್ಷಣ ಅವಳು ಅವಳ ಪರ್ಸಲ್ಲಿದ್ದ ಒಂದು ದಾರವನ್ನ ತೆಗೆದು ಲಾಲಾನ ಕೈಗೆ ಕಟ್ಟಿ ಅವನನ್ನ ರಾಖಿ ಬ್ರದರ್ ಅಂತ ಕರೀತಾಳೆ. ಆ ಕ್ಷಣದಿಂದ ಲಾಲಾ ಗಂಗಾನ ಪ್ರೊಟೆಕ್ಟರ್ ಆಗಿ ನಿಂತ್ಕೊಳ್ತಾನೆ. ಗಂಗಾ ಲಾಲಾಗೆ ಎಷ್ಟು ಹತ್ರ ಆಗಿದ್ಲು ಅಂದ್ರೆ ಲಾಲಾ ಗಂಗೂಗೆ ಕಮಟಿಪುರದ ಇನ್ಚಾರ್ಜ್ ಕೂಡ ಮಾಡ್ತಾನೆ. ಇದಾದ್ಮೇಲೆ ಗಂಗಾ ಎಲೆಕ್ಷನ್ ನಿಂತು ವಿನ್ ಆಗಿ ಮೇಡಮ್ ಆಫ್ ಕಮಟಿಪುರ ಆಗ್ತಾರೆ. ಅವರು ಮೇಡಮ್ ಆಫ್ ಕಮಟಿಪುರ ಆಗ್ತಾ ಇದ್ದ ಹಾಗೆ ಮಾಡೋ ಒಂದು ರೂಲ್ ಏನಂದ್ರೆ, ಯಾವುದೇ ಹುಡುಗಿ ಅಥವಾ ಮಹಿಳೆಯನ್ನ ಅವರ ಸ್ವಇಚ್ಛೆ ಇಲ್ಲದೆ ಯಾರೂ ಕೂಡ ಅವರನ್ನ ವೇಶ್ಯೆಯಾಗಲು ಫೋರ್ಸ್ ಮಾಡಬಾರ್ದು. ಒಂದು ಹುಡುಗಿ ಈ ಪ್ರಾಸ್ಟಿಟ್ಯೂಷನ್ ಫೀಲ್ಡ್ಗೆ ಬರ್ಬೇಕು ಅಂದ್ರೆ ಅದಕ್ಕೆ ಅವಳ ಸಂಪೂರ್ಣ ಒಪ್ಪಿಗೆ ಇರಬೇಕು. ಇದಾದ್ಮೇಲೆ ಗಂಗೂಬಾಯಿ ಸೆಕ್ಸ್ ವರ್ಕರ್ಸ್ಗೆ ಮೆಂಟಲಿ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದರ ಜೊತೆಗೇನೆ ಅವರು ಅವರ ಏರಿಯಾದ ಬಡ ಮಕ್ಕಳು ಮತ್ತು ತಂದೆ ತಾಯಿ ಇಲ್ಲದ ಮಕ್ಕಳ ಹೆಲ್ಪ್ಗೆ ಕೂಡ ನಿಂತ್ಕೊಳ್ತಾರೆ. ಇವರು ಮಾಡ್ತಿದ್ದಂತಹ ಈ ಒಳ್ಳೆ ಕೆಲಸದಿಂದ ಗಂಗೂಬಾಯಿ ಎಲ್ಲರ ಮನೆ ಮಾತಾಗ್ಲಿಕ್ಕೆ ಶುರುವಾಗ್ತಾರೆ. ಇದೆಲ್ಲದರ ಮಧ್ಯೆನೆ ಗಂಗೂಬಾಯಿ ಸ್ವತಂತ್ರ ಮೈದಾನದಲ್ಲಿ ಒಂದು ಸ್ಪೀಚ್ ನ ಕೊಡ್ತಾರೆ. ಅವರು ಅದರಲ್ಲಿ ಹೇಳ್ತಾರೆ, ಒಂದು ಸಿವಿಲೈಸ್ಡ್ ಸೊಸೈಟಿಗೆ ಸೆಕ್ಸ್ ವರ್ಕರ್ ತುಂಬಾ ಇಂಪಾರ್ಟೆಂಟ್. ಇವರ ಈ ಒಂದು ಭಾಷಣದಿಂದ ಗಂಗೂಬಾಯಿ ಇಡೀ ಭಾರತಕ್ಕೆ ಪರಿಚಯ ಆಗ್ತಾರೆ. ಇವರ ಈ ಫಿಯರ್ಲೆಸ್ ಆಟಿಟ್ಯೂಡ್ ಮತ್ತೆ ಸ್ಟ್ರಾಂಗ್ ಪರ್ಸನಾಲಿಟಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಆಗ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಪಂಡಿತ್ ಜವಾಹರಲಾಲ್ ನೆಹರೂರವರಿಗೆ ಗಂಗೂಬಾಯಿಯ ರೆಡ್ ಲೈಟ್ ಏರಿಯಾನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೋಸ್ಕರನೇ ಅವರು ಗಂಗೂಬಾಯಿಯ ಜೊತೆ ಒಂದು ನೇರ ಮೀಟಿಂಗ್ ನ ಫಿಕ್ಸ್ ಮಾಡ್ತಾರೆ. ಈ ಮೀಟಿಂಗ್ ಅಲ್ಲಿ ಅವರು ಗಂಗು ಹತ್ರ ಹೇಳ್ತಾರೆ, ನೀನ್ ಯಾಕೆ ಇನ್ನು ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದೀಯಾ? ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗನನ್ನ ನೋಡಿ ಮದ್ವೆ ಆಗಿ ಯಾಕೆ ಜೀವನನ ಸೆಟಲ್ ಮಾಡ್ಕೋಬಾರ್ದು? ಈ ಪ್ರಶ್ನೆಗೆ ಗಂಗೂಬಾಯಿರವರ ಉತ್ತರ ಏನ್ ಗೊತ್ತಾ? ನೆಹರೂರವರೇ, ಏನು ನೀವು ನನ್ನ ಮಿಸ್ಸಸ್ ನೆಹರು ಆಗಿ ಮಾಡಿಕೊಳ್ತೀರಾ? ಇದನ್ನ ಕೇಳಿ ನೆಹರೂರವರಿಗೆ ಒಂದು ಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಗಂಗೂಬಾಯಿ ಹೇಳ್ತಾರೆ, ಭಯ ಪಡ್ಬೇಡಿ, ಎಲ್ಲರಿಗೂ ಉಪದೇಶ ಕೊಡೋದು ತುಂಬಾ ಈಸಿ, ಆದ್ರೆ ಅದನ್ನೇ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಕಷ್ಟ. ಎಸ್ ಹುಸೇನ್ ರವರು ಅವರ ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈ ಬುಕ್ ನಲ್ಲಿ ಗಂಗೂಬಾಯಿಯ ಬಗ್ಗೆ ಎಲ್ಲವನ್ನು ವಿವರವಾಗಿ ಬರೆದಿದ್ದಾರೆ. ಗಂಗೂಬಾಯಿ ಮಾಡಿದಂತಹ ಒಳ್ಳೆ ಕೆಲಸಗಳನ್ನ ಈಗಲೂ ಕೂಡ ಜನರು ಕಮಟಿಪುರದಲ್ಲಿ ನೆನೆಸ್ತಾರೆ. ಕಮಟಿಪುರದ ಪ್ರತಿಯೊಂದು ಸೆಕ್ಸ್ ವರ್ಕರ್ ಮನೆಯಲ್ಲೂ ಗಂಗೂಬಾಯಿಯ ಫೋಟೋ ಇದೆ. ಇವರ ನೆನಪಲ್ಲೇ ಕಮಟಿಪುರದಲ್ಲಿ ಗಂಗೂಬಾಯಿರವರ ಸ್ಟ್ಯಾಚ್ಯೂ ಕೂಡ ಇದೆ. ಸೊ ಫ್ರೆಂಡ್ಸ್, ನನ್ನ ಈ ವಿವರಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ.